ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದೇ ಅಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ನೀನೇನು ಕೇಳಲಿಲ್ವೇನು? ಕೇಳಿದೆ, ಚೆನ್ನಾಗಿಯೇ ಕೇಳಿದೆ ಕೃಷ್ಣ. ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಪತಿಯ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ. ಏಕೆ ಕೃಷ್ಣ? ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲದೆ ಅಂದು ದುರ್ಯೋಧನ ಸಭೆಯಲ್ಲಿ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡಗಿ ಪಾಂಚಾಲಿಯ ಬಿರುಮುಡಿ ಕಟ್ಟುವೆ ಗನಗದ ದಂಡದಿ ದುರ್ಯೋಧನನ ತೊಡೆಯ ಗುಡಿಗುಟ್ಟುವೆ ನುಡಿದೆಯೋ ನೀನಂದು ಡಂಬದ ನುಡಿಗಳ ಭಾವ ಮರೆತೆಯೋ ಮರೆತು ನಿದ್ರೆಯೋಳಿದೆಯೋ ಹಿಡಿಂಬ ಮನೋಹರ ಅಡಗಲಿ ನಿನ್ನೀ ಕುಹ ಕಂಠದ ಕಣ್ಣೀರ ಕರೆದಿರುವಲ್ಲವೇ? ಕಣ್ಣೀರ ಕರೆದಿರು. ಈ ನಿನ್ನ ಕಮ್ಮನಿಗೆ ಬದಲಾಗಿ ಹಾಗೇರ ಹೆಂಡತಿರ ಕಿಣ್ಣಲ್ಲಿ ಸಹಸ್ರಾದಿ ಕಂಪನಿಯನ್ನೇ ಧರಿಸುವೆ. ಕಾಳನೇ ಕೌರವನ ಬೆಂಬಲವಾಗಿರುತ್ತಲಿ ಕಿಕ್ಕುಲು ಸಮರ್ಥ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದೃಪದ ಸುತೆ ಗಟ್ಟಿಸುವೆ ನಿನ್ನೀ ಬಿರುಮುಡಿಯ ನರಕಮರ್ಥನ ಕೇಳಂದ ಕಲೆ ವಿಮತ Go!